ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕಾರ್ತಸ್ವರ ಸಂಪನ್ನ ದೀಪ್ತಿಮಣಿ ಮಕುಟವರ್ಧನಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಅಗ್ರಜ ಎಣೈ ಹರೆಯನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಸಾಟಿರುವರೆ ಇಂಧನಗೆ ಸರಿ ಸಾಟಿರುವರೆ ಪೇ ಸಾಟಿರುವರೆ ಇಂಧನಗೆ ಸರಿ ಸಾಟಿರುವರೆ ಪೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಲೋಕೈಕ ದೊರೆ ಎನಿಸಿ ಬಾಳು ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಲೋಕೈಕ ದೊರೆ ಎನಿಸಿ ಬಾಳು ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರಗಳನ್ನ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರಗಳನ್ನ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿರುವರೆ ಇಂಧನಗೆ ಸರಿ ಸಾಟಿರುವರೆ ಪೇ ಸಾಟಿರುವರೆ ಇಂಧನಗೆ ಸರಿ ಸಾಟಿರುವರೆ ಪೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಲೋಕೈಕ ದೊರೆ ಎನಿಸಿ ಬಾಳು ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಲೋಕೈಕ ದೊರೆ ಎನಿಸಿ ಬಾಳು ಸಾಟಿರುವರೆ ಇಂಧನಗೆ ಸರಿ ಸಾಟಿರುವರೆ ಪೇ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಹೇಡಿ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಾಸ ಅದೆಷ್ಟರ ಮಟ್ಟಿಗಿರುವುದು ಎಂಬುದನ್ನು. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನೆಂದ ತಾತ? ಯುದ್ಧವೇ ಯುದ್ಧ. ಅದಕ್ಕೆ ನಾವು ಸದಾ ಸಿದ್ಧ. ನಮ್ಮ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಈ ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಂಡದರಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ಪುರುಷೋತ್ತಮರು ಬರುತ್ತಿರುವರು. ಸಭೆಯು ಶಾಂತವಾಗಲಿ.
ಯಾವನವನು ತಾತ ಪುರುಷೋತ್ತಮ? ಇಲ್ಲಾರಿಗೆ ಪುರುಷೋತ್ತಮ? ರಾಜಾದಿರಾಜ ಚಕ್ರೇಶ್ವರನಾದ ನಾನೆಲ್ಲಿರುವಲ್ಲಿ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನುಟ್ಟು ಗುಣಕ್ಕನುಸಾರವಾಗಿ ದಾಸಿ ಪುತ್ರ ವಿದುರ ಮಹಾಶಯನ ಮನೆಗೆ ಹೋದನಂತೆ. ಅವನೋ ಪುರುಷೋತ್ತಮ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನೇ ಹೊರತು ನಿನ್ನ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡಿದವರು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ಏನು ಹೇಳಿದೆ ವಿದುರ? ನ್ಯಾಯ ನೀತಿಯ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿಯಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಈ ನಿನ್ನ ಅರಣ್ಯ ರೋದನವನ್ನು ಇಲ್ಲಿ ನಡೆಸಬೇಡ. ದುರ್ಯೋಧನ, ನನ್ನದು ಅರಣ್ಯ ರೋದನವೇ ಸರಿ. ನಿನ್ನಂತವರಿಗೆ ಉಪದೇಶ ಮಾಡಬಾರದು ಎಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಲವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮಂತವರ ಕರ್ತವ್ಯ. ನಿನಗೆ ಸುಖ ಸಂಪತ್ತು ಯಾರಿಗೂ ಶಾಶ್ವತ ಅಲ್ಲ. ನಿನಗೆ ಇಚ್ಛೆ ಇದ್ದಷ್ಟಾದರೂ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದು ನನ್ನ ಸಲಹೆ. ವಿದುರ ಮಹಾಶಯ, ಈ ನಿನ್ನ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ ಎಂದು ಹೇಳಿದೆನಲ್ಲ. ದುರ್ಯೋಧನ, ಬಲ್ಲವನಿಗೆ ನ್ಯಾಯವೋ ಅಧೀನವೋ, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಯಾದವನಿಗೆ ಅಪತ್ಯವೇ ರುಚಿಸಿತು ಹೊರತು ಪಥ್ಯವು ಎಂದೂ ರುಚಿಸಿತು. ಅದರಂತೆ ನಿನಗೇನು ಮರಣವು ಸಮೀಪಿಸುತ್ತೆ ಎಂದು ತೋರು. ವಿದುರ ಮಹಾಶಯ, ವದರದಿರಲೋ ವಿದುರ ಸದರದೆ, ದುಡುಕಿ ವದರದಿರಲೋ ವಿದುರ ಸದರದೆ. ವಿದುರ ವದರದಿರಲೋ ವಿದುರ ಸದರದೆ, ದುಡುಕಿ ವದರದಿರಲೋ ವಿದುರ ಸದರದೆ. ನೆರೆದ ಸಭೆಯೊಳು ಕುಳಿತು ಜರಿದು ಈ ಕೌರವನ, ನೆರೆದ ಸಭೆಯೊಳು ಕುಳಿತು ನೆರೆದು ಈ ಕೌರವನ ಜರಿವೆಯಾದೊಡೆ ಹಿರಿದು ಕೊಲ್ವೆನಿ ಖಡ್ಗದೊಳು. ಜರಿವೆಯಾದೊಡೆ ಹಿರಿದು ಕೊಲ್ವೆನಿ ಖಡ್ಗದೊಳು. ವದರದಿರಲೋ ವಿದುರ ಸದರದೆ, ದುಡುಕಿ ವದರದಿರಲೋ ವಿದುರ ಸದರದೆ. ತಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದೆರದಿ. ವಿದುರ, ತಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದೆರದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ವದರದಿರಲೋ ವಿದುರ ಸದರದಿ, ದುಡುಕಿ ವದರದಿರಲೋ ವಿದುರ ಸದರದಿ. ವದರದಿರಲೋ ವಿದುರ ಸದರದಿ, ದುಡುಕಿ ವದರದಿರಲೋ ವಿದುರ ಸದರದಿ. ವೀರನಿಂದ ಪರಿವೇಷ್ಟಿತನಾದ ಚಕ್ರವರ್ತಿಗೆ ಈ ವಿದುರ ಮಹಾಶಯನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ವೃದ್ಧನು ಎಂದು ಸಹನೆಯಿಂದಿದ್ದ ಮಾತ್ರಕ್ಕೆ ಈತನ ತಲಹರಟಿಯು ಮಿತಿ ಮೀರುತ್ತಿರುವುದು. ಕೂಡಲೇ ಈತನನ್ನು ಸಭೆಯಿಂದ ಆಚೆಗುರುಡಿಸು. ವಿದುರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುತ್ತೀರೆಯ? ಹೆಚ್ಚಿಗೆ ಮಾತನಾಡಿದರೆ ಈ ಗದೆಯಿಂದ ಅಪ್ಪಳಿಸಿಬಿಟ್ಟೇನು. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಉಂಟಾಯಿತೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಶಪಥದಂತೆ ಅವನ ಗದೆಯಿಂದ ನಿನ್ನ ಸಂಹಾರ ತಲೆಮೇಲಿಟ್ಟುಕೊಂಡಿದ್ದ ಈ ಶಿವಧನಸ್ಸನ್ನು ಈಗಲೇ ಮೃದು ಬಿಸಾಡುವುದು. ಪ್ರಮಾದವಾಯಿತು. ದುರ್ಯೋಧನ, ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಇಲ್ಲ. ವಿದುರನು ಧನುರ್ಧಾರಿಯಾಗಿ ನಿಂತಿದ್ದರೆ 3 ಲೋಕವನ್ನು ಜಯಿಸಬಲ್ಲ ವೀರರು ಶೂರರು ಯಾರಿಗರು? ಕರ್ಣ, ಈ ವಿದುರ ಮಹಾಶಯನ ಗೊಡ್ಡು ಬೆದರಿಕೆಗೆ ನೀನು ಭಯಪಡುವುದೇ? ದುರದೋಳ್ ಪಾರ್ಥನ ಶಿರವಂ ಕಡಿದು
ದುರದೋಳ್ ಪಾರ್ಥನ ಶಿರವಂ ಕಡಿದು ಧರಣಿ ಗುರುಳಿಪೆನೆನುತ್ತಲೇ ಶಪಥವನಾಂತೋ ಓ ಮಹೇಶ್ವರ ಕುವರನಂ ಮೆಚ್ಚಿಸಿ ವರ ಮಹೇಶ್ವರ ಕುವರನಂ ಮೆಚ್ಚಿಸಿ ವರ ಶಾಪವನಾಂತೋ ನಿನಗೆ ಸರಿಸಮನಾರಿ ಹರೈ ಕರ್ಣ. ಹೀಗೆ ಈ ವಿದುರನು ಬಿಲ್ಲನ್ನಿಡಿದು ಎಂದು ತಾನೇ ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿನಿಂದಾಗತಕ್ಕ ಸಹಾಯವಾದರೂ ಏನು? ಅದರಲ್ಲಿ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಇದೋ ಸಿದ್ಧಪಡಿಸಿರುವನು. ಅದನ್ನಿಲ್ಲಿತ ಕೃಷ್ಣ, ಅಂದು ನಾನು ದ್ವಾರಕೆಗೆ ಬಂದಿದ್ದಾಗ ಎಚ್ಚರನಾಗಿದ್ದರೂ ನಿದ್ರೆ ಮಾಡುವವನಂತೆ ನಟಿಸಿದೆ ಅಲ್ಲವೇ? ಅದಕ್ಕಿದು ನನ್ನ ಪ್ರತಿಕಾರ. ನೀನಿಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಲಿರುವೆನು. ಎಷ್ಟು ದುರಾಂಕಾರಿ ಈತನು! ಭೀಷ್ಮ ದ್ರೋಣಾದಿಗಳು ಎತ್ತು ನಮಸ್ಕರಿಸಿದರು. ಈ ಮದನ್ಮದನಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನಾನು ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಯೆ ಜಾಗರೂಕಳಾಗೋ. ದುರ್ಯೋಧನ, ಭೂಪಾಲಕನಾದ ನೀನು ಈ ಗೋಪಾಲಕನಿಗೆ ನಮಸ್ಕರಿಸುವುದೇ? ಏನು ಕೃಷ್ಣ, ಭೂಪಾಲಕನಾದ ನಾನು ಗೋಪಾಲಕನಾದ ನಿನಗೆ ನಮಸ್ಕರಿಸಿದನೆ? ಹಾಗೆಂದು ಭ್ರಮೆಗೊಳ್ಳಬೇಡ ಕೃಷ್ಣ. ಒಂದು ವೇಳೆ ನಮಸ್ಕರಿಸಿದರೂ ಈ ಭೂಮಾತೆಗೆ ಹೊರತು ನಿನಗಲ್ಲ. ನೀನಿಲ್ಲಿಗೆ ಬಂದಿರುವುದು ದೂತನಾಗಿ.
ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಈ ರೀತಿ ನಟಿಸಿದೆನಷ್ಟೇ. ಬಂದದ್ದಾಯಿತು. ಕೃಷ್ಣ, ದ್ವಾರಕೆಯಲ್ಲಿ ನಿನ್ನ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವೆ. ಈ ದಿನ ನಮ್ಮ ರಮಣೆಯ ಗಾನನಾಟ್ಯವನ್ನು ನೋಡು ಸಹೋದರ ದುಶ್ಯಾಸನ. ಅರ್ಥವಾಯ್ತು ಅಗ್ರಜ. ಕುರುಭೂಪರಾಜೇಶ್ವರ ಕರುನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಳು ಕುರುಭೂ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಚತುರ ಸೋದರ ಮಾವನ ಜಿತಲಿ ಚತುರ ಸೋದರ ಮಾವನ ಜಿತಲಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ
ರಘುವಂಶ ಕುಲ ತಿಲಕ ಮಕುಟೇಶ್ವರಾಗಿ ಕರುಣಾಳು ಕುರುಗೋಪರಾಜೇಶ್ವರ ವರ್ಣದಾರಿ ಈ ಚೆಲುವ 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 ನೀಲ ವರ್ಣದಾರಿ ಈ ಚೆಲುವ ಕೊಳಲನಾದದಿ ಕೊಳಲ ನಾದದಿ ಕೊಳಲನಾದದಿ ಜಗದ ಜನರ ಮರುಳು ಮುಡಿಪ ಶ್ರೀಹರಿ ಮುರಾರಿ ಕೃಷ್ಣ ಸಾಧು ಮತ್ತೊಮ್ಮೆ ಹೇಳಿ. ಭೀಮನಿಗೀವನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗತದಾರಿ ಕೃಷ್ಣನಿಗೀವನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗತದಾರಿ ನಿನಗಿಲಿ ಸರಿಸಾಟಿ ಯಾರಿ ಅರಿಲ್ಲಿ ನಿನಗಿಲಿ ಸರಿಸಾಟಿ ಯಾರಿ ಅರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಕರುಣಾಳು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಾಮ್ 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 ತಗದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ತೋಮ್ 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 ತಗದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ತಾಮ್ ತಾಮ್ ತಾ ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ತೈ ತೈ ತಾ ತಗಡೋಮ್ ದಿಗಡೋಮ್ ದಿಗಡೋಮ್ ತಗಡೋಮ್ ದಿಗಡೋಮ್ ತಗಡೋಮ್ ತಿತ್ತ ತಗದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ತಗಡ ದಿಗಡ ತಗದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಗಡ ದಿಗಡ ತಗದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ದಿಮ್ಮಿ ತಗ ಜಣ್ಣು ತಿತ್ತ ತಜ್ಜ ತಗಜ ತಗಡಜ
ತದಿಗಿನ ಗೊತ್ತ ಜೋಂತ ತಗ ಜೋಂತ ತಗಿನ ಜೋಂತ ತದಿಗಿನ ಗೊತ್ತ ದಿನ್ನ ನಕ ದಿನ್ನ ತೈ ದಿನ್ನ ಕದಿನ್ನ ತೋ ದಿನ್ನ ಕದಿನ್ನ ತಕಿ ತಾದಿನ ಕದಿನ ತೈ ದಿನ ಕದಿನ ತೋ ದಿನ ಕದಿನ ತಿತ್ತಾದ ದಿನ್ನ ಕದಿನ್ನ ತೈ ದಿನ್ನ ಕದಿನ್ನ ತೋ ದಿನ್ನ ಕದಿನ್ನ ತಕಿ ತಾದಿನ ಕದಿನ ತೈ ದಿನ ಕದಿನ ತೋ ದಿನ ಕದಿನ ತಿತ್ತ ತಾದಿನ ಕದಿನ ತೈ ದಿನ ಕದಿನ ತಿತ್ತ ತತ್ತತ್ತದಿನದ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಆಗಬಹುದು. ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷರೇ, ನಾನು ಪಾಂಡವರ ದೂತನಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡುವುದರಿಂದ ತಾವುಗಳು ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗುತ್ತದೆ. ಹಾಗೊಂದು ವೇಳೆ ನೀವು ಮಾಡದಿದ್ದರೆ ಮುಂದಾಗುವ ಅನರ್ಥಗಳಿಗೆ ನೀವೆಲ್ಲರೂ ಕಾರಣರಾಗುವಿರಿ. ಕಪಟ ದೂತದಲ್ಲಿ ಪರಾಜಿತರಾದ ಸತ್ಯವಂತ ಪಾಂಡವರು ತಮಗೆ ಬರಬೇಕಾದ ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ತಾವುಗಳು ಬಾಲ್ಯದಲ್ಲಿ ಸತತವಾಗಿ ನೀಡುತ್ತಿದ್ದಂತಹ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ಕಪಟದ್ಯೂತ, ವಿಷಭೋಜನ, ಲಾಕ್ಷ ಗೃಹದಾನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಪರಿತಪಿಸುತ್ತಿರುವಾಗ ಅವರ ಸಂದೇಶದೊಡನೆ ಇದು ನನ್ನ ಸಂದೇಶ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ಹಾಳಿದವರೆಲ್ಲ ಮರಳಿ ಬರರೆ, ಧರಣಿ ಹಾಳಿದವರೆಲ್ಲ ಮರಳಿ ಬರರೆ. ತಂದೆ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಜವಸುತ ಭೀಮಾರ್ಜುನ ಕುಲ ಸಹದೇವ, ಜವಸುತ ಭೀಮಾರ್ಜುನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ.
ಸಂದೇಶದೊಡನೆ ಇದು ನನ್ನ ಸಂದೇಶ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಮ್ಮೆಲ್ಲರ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿವೆ. ಅದರಂತೆ ನೀವು ಈ ಸಲಹೆಗಳನ್ನು ಮನ್ನಿಸಿ ನಡೆಯುವರೆಂದು ನಾನು ನಂಬಿರುತ್ತೇನೆ. ಸುಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ಸುಯೋಧನ, ತರವೇನೋ ಕುರುವಂಶ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಕಿಂತು ಕುವರ ವಿಚಾರ ದುಡುಕುವುದನುಚಿತೈ ಕಿಂತು ಕುವರ ವಿಚಾರ ದುಡುಕದಿನಿ ಪರಿದುಡುಕುವುದನುಚಿತೈ ಪಾಂಡವರು ನಿನ್ನ ಅನುಜರು ಅಲ್ಲವೇ ಅವರೊಡ ದ್ವೇಷ ಸರಿ ನಿನಗೆ ಅಲ್ಲವೇ ಅವರೊಡ ದ್ವೇಷ ಸರಿ ನಿನಗೆ ಏಕೆಂದು ಕುವರ ವಿಚಾರ ದುಡುಕದಿನಿ ಪರಿದುಡುಕುವ ಸಿದಯೇ. ದುರ್ಯೋಧನ, ಶ್ರೀಕೃಷ್ಣ ಸಾರ ಸಂದೇಶವು ಹಾಗೆ ಭೀಷ್ಮಾಚಾರ್ಯ ಉದ್ದೇಶವು ಹಾಗೆ ನನ್ನ ಸಲಹೆಯು ಒಂದೇ ಆಗಿರುತ್ತದೆ. ನೀನು ಪಾಂಡವರಿಗೆ ಕೊಡಬೇಕಾದಂತ ಅರ್ಧ ಸಾಮ್ರಾಜ್ಯವನ್ನು ಕೊಟ್ಟು ಬಿಡು. ಛೇ ಛೇ, ಇವರೆಲ್ಲರೂ ಪಾಂಡವ ಪಕ್ಷಪಾತಿಗಳೇ. ಕೃಷ್ಣನಿಗಾಗಲಿ ಭೀಷ್ಮರಿಗಾಗಲಿ ದ್ರೋಣರಿಗಾಗಲಿ ವಿದುರ ಮಹಾಶಯನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತವೆ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನೀ ಜೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ,
ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು. ಸಾಕು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಅದು ಹಾಗಲ್ಲ. ಹೇಳುವೆನು ಕೇಳು. ಈ ಕೆಚ್ಚಲೆಯ ಕೌರವನನ್ನು ಸೆಳಬಡಬೇಕೆಂದನಲ್ಲವೇ ಆ ನಿನ್ನ ದಡೀಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಲಜ್ಜಗೆಟ್ಟ ಹೇಳಿ ಪಾಂಡವರು. ಅದು ದುರಭಿಮಾನ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ತಮ್ಮಷ್ಟಕ್ಕೆ ತಾವೇ ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ಈ ಕ್ಷಣ, ಮನವ ಮುರಿವೆ ಈ ಕ್ಷಣ, ಮನವ ಮುರಿವೆ ಈ ಕ್ಷಣ. ಪುಂಡರನ್ನು ಭೇದಿಸಿ ಸಲಹರಿಸಿ ಬರುವೆನು. ಪುಂಡರನ್ನು ಭೇದಿಸಿ ಸಲಹರಿಸಿ ಬರುವೆನು. ಮುದಲಿ ಮನವಾದವರನ್ನು ರಣಕ್ಕೆ ಬಲ್ಲೆ ಕೊಡುವೆನು. ಬಲ ಸಹೋದರ, ಮುದಲಿ ಮನವಾದವರನ್ನು ರಣಕ್ಕೆ ಬಲ್ಲೆ ಕೊಡುವೆನು. ರಣಕ್ಕೆ ಬಲ್ಲೆ ಕೊಡುವೆನು, ರಣಕ್ಕೆ ಬಲ್ಲೆ ಕೊಡುವೆನು. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ಈ ಕ್ಷಣ, ಮನವ ಮುರಿವೆ ಈ ಕ್ಷಣ, ಮನವ ಮುರಿವೆ ಈ ಕ್ಷಣ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡುವ ಗಂಡುಗಳು ನಾವು. ಆ ಪುಣ್ಯ ಭೀಮನ ಗುಂಡಿಗೆ ಸೀಳಲು ಈ ದುಶ್ಯಾಸನ ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ. ಕೃಷ್ಣ, ಹಾರಾಟ ನಿಲ್ಲಿಸುವೆ ಬಂದ ಜನಗಳ, ಕುಡು ಕೊಂಡಾಟ ನಿಲ್ಲಿಸುವೆ ಬಂದ ಜನಗಳ. ಹಾರಾಟ ನಿಲ್ಲಿಸುವೆ ಬಂದ ಜನಗಳ, ಕೊಡು ಕೊಂಡಾಟ ನಿಲ್ಲಿಸುವೆ ಬಂದ ಜನಗಳ. ವೀರರ ಶೂರರ ವೈರಿ ಕುಮಾರರ, ವೀರರ ಶೂರರ ವೈರಿ ಕುಮಾರರ. ಹಾರಾಟ ನಿಲ್ಲಿಸುವೆ ಬಂದ ಜನಗಳ, ಕೊಡು ಕೊಂಡಾಟ ನಿಲ್ಲಿಸುವೆ ಬಂದ ಜನಗಳ. ಕೃಷ್ಣ, ಆ ಭಂಡ ಭೀಮನ ಗುಂಡಿಯನ್ನು ಸೀಳಲು ಸದಾ ಸಿದ್ಧ. ಹಾಗೂ ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆಯ ತೀರದ ಹೊರತು ಮೃಷ್ಟಾನವು ರಚಿಸುವುದಿಲ್ಲ ರಾಜೇಂದ್ರ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ವಹಿಸುವುದು ಈ ವಯೋವೃದ್ಧರಿಗೆ ಸಾಮಾನ್ಯವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ಪರಮಾತ್ಮ, ನೀನೂ ಸಹ ಅವರಂತೆ ಮಾತನಾಡ್ತಿರುವೆಯಲ್ಲ. ಆ ಅರ್ಜುನ ಮೇಲಿನ ಅಗಿತನಕ್ಕಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಲ್ಲ. ಇದು ನಿನ್ನ ಧರ್ಮವೇ? ವಿಚಾರ ಮಾಡು ಕರ್ಣ. ಸಲ್ಲದು ನಿನಗೆ ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಬಿಟ್ಟವೆಂದು ತಿಳಿಸಿ, ಹಠವಂತರು ನಾವು
ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ಆ ಪಂಡನೆ ಯಾರು ಗಣಗಳು ಕೆಳಗಿದ್ದಾರೆ ಆ ಪಂಡನೆ ಯಾರು ಕೃಷ್ಣ ಕೃಷ್ಣ ಆ ಪಂಡನೆ ಯಾರು ರಣಗಳು ಕೆಣಕಿದರೆ ರಣಗಳು ಮಾತನ ಶಿರವನ್ನೆತ್ತರೆ ರಣಗಳು ಮಾತನ ಶಿರವನ್ನೆತ್ತರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಯದುಪತಿ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯ. ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನುಮನ ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಈ ನಿನ್ನ ಕೃತ್ಯ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾರದು. ಬಲೆ ಅಂಗಾದೀಪ ಬಲೆ. ಈ ನಿನ್ನ ಮಾತುಗಳಿಂದ ಯಾದವನೇ ಕಂಠ ಬಿಗಿದಂತಾಯಿತು. ಎಲ್ಲರೂ ಸುತ್ತಕೊಂಡ್ರು. ಓಹೋ, ಮೀರಿತು ಮದನ್ಮತನಾದ ಇವರೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನೇ ಹೇಳಿ ಬಂದು ಕೇಳು. ಭಾರತ ಭೂಮಿ ಸಮಾನ ಶೌರ್ಯ ನಿರಾಕರಿಸದಿರೈ. ಭಾರತ ಭೂಮಿ ವೈರವನೋ ನೀಗೆ ಸೈರನಯ ತಾಳೆ. ವೈರವನೋ ನೀಗೆ ಸೈರನಯ ತಾಳೆ. ಬಾಳೈ ಪಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನನ್ನ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ಬರೆಯ. ಭಾರತ ಭೂಮಿ ಸಮಾನ ಶೌರ್ಯ ನಿರಾಕರಿಸದಿರೈ. ಭಾರತ ಭೂಮಿ ದುರ್ಯೋಧನ, ಈ ನಿನ್ನ ಬಂಧು ಬಾಂಧವರನ್ನು ಗುರುಗಳನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಲ್ಲ. ದಾನವ ವಿಜಯಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂಬರುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧಾರ ಮಾಡುವ ಸಲುವಾಗಿ. ದುರ್ಯೋಧನ, ನಾನು ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ ಮಾವ? ಇಲ್ಲವಲ್ಲ, ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಯಾರೋ ಉಳ್ಳದವರು ಹೇಳಬೇಕು. ಕೇಳು ವಾಸುದೇವ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ
ಈ ವಿಪುಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯಳವರೆಂತು ಶ್ರೇಷ್ಠರೆನಿಪರೈ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಅರಿತು ನೀನಿದಲ್ಲವ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯೋ ಮುಕುಂದ ಕೃಷ್ಣ ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗ ದುರ್ಯೋಧನ. ಅಭಿಷ್ಣುವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಒಂದು. ಆದರೆ ಅದು ನಿನ್ನ ಯುದ್ಧವಲ್ಲ, ಅದು ಅತ್ಯಂತ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸಯೋಗದಲ್ಲಿ ಪಾಂಡವರ ಸಂಪತ್ತನ್ನು ಕರುಬಿದ ನೀನು ಈ ಶಕುನಿ ಮಾತಿನಂತೆ ಯುಧಿಷ್ಠರನನ್ನು ಕಪಡ ದ್ಯೂತಕ್ಕೆ ಹೆಳೆದದ್ದನ್ನು ಮರೆತೆಯ? ತನ್ನ ಸಹೋದರರ ಪತ್ನಿಯನ್ನು ತುಂಬಿದ ರಾಜ್ಯಸಭೆಯಲ್ಲಿ ಎಳೆತರಿಸಿ ಮಾಡಿದ ಹಾವಾಚ್ಯ ಅಪಾದನೆ ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತದೆ ಎಂಬುದನ್ನು ಮರೆಯಬೇಡ. ಬಾಣಾಕಾರದ ಹರಗಿನ ಮನೆ, ಏಕಚಕ್ರಾದಲ್ಲಿ ಕುಂದಿಗಾದ ಭಂಗ, ವಿಷಭೋಜನ, ಸರ್ಪಬಂಧನ ಇವೆಲ್ಲವೂ ನಿನ್ನ ಅಪರಾಧಗಳೇ. ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ನಿನ್ನ ಅನ್ಯಾಯ ಆಚರಣೆಯಿಂದ ಪ್ರಮತ್ತನಾದ ನಿನಗೆ ಕೀರ್ತಿ, ಶೋಭೆ, ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂಧೇ ತೊಟ್ಟನು ಕೃಷ್ಣಾಚಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕದನಕ್ಕೆ ಕಾಲ್ ಕೆರೆದು ನೆತ್ತರೂ ಸರಿಯೇ. ಕಲಿಹಂಸದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನು, ಅಂದರೆ ಈ ದುರ್ಯೋಧನನು ಮಸಣದ ಮಣ್ಣಿಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಇದೇ ನನ್ನ ಕಡೆಯ ನಿರ್ಧಾರ. ಕೆಟ್ಟರು ಸರಿಯ ಎದಗೆಳದೆ ಬಿಟ್ಟುಕೊಡನು ಕುರು ಭೂಮಿಯನ. ಕೆಟ್ಟರು ಸರಿಯ ಎದಗೆಳದೆ ಬಿಟ್ಟುಕೊಡನು ಕುರು ಭೂಮಿಯನು. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನು ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನು ವೈರಿ ಕುಲವ. ಕಡೆಯ ನಿರ್ಧಾರ ಬೇಳ್ವೆ ಛಡಮತಿ ಪಾಂಡವರೊಡೆಯನೆ. ಕಡೆಯ ನಿರ್ಧಾರ ಬೇಳ್ವೆ. ಗುರು
ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಭೂಮಂಡಲವ ಹೊಯ್ಕರೆದು ಬಾಯಿ ಬಿರಿಯಲಿ. ಆಕಾಶ ಭೂಮಂಡಲವೇ ಹೊಯ್ಕರೆದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಪೇಳ್ವೆ ಝಡಮತಿ ಪಾಂಡವರೊಡೆಯ. ಕಡೆಯ ನಿರ್ಧಾರ ಪೇಳ್ವೆ ಪಾಂಡವರಿಗೆ ಸಮಭಾಗವಗೊಳಿಸಲಿ ಪಟ್ಟ ಸಮಸಾಧಕವಾಗದೆ ಅಲ್ಲವೇ ಮಾಧವ. ಪಾಂಡವರಿಗೆ ಸಮಭಾಗವಗೊಳಿಸಲಿ ಪಟ್ಟ ಸಮಸಾಧಕವಾಗದೆ ಒಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಒಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ. ಹಾಗಾದರೆ ಸಂಧಾನಕ್ಕಾಗಿ ಬಂದ ಹರಿದಿಯ ಸಭೆಗಳಿಂದ ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಹರಿದಿಯ ಸಭೆಗಳಿಂದ ಸತ್ಕರಿಸಲಿರುವೆ. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇರೆ ಕೆಟ್ಟರು ಸರಿಯ ಎದೆಗೆಳದೆ ಬಿಟ್ಟು ಕೊಡಲು ಕುರು ಭೂಮಿಯನು. ಕೆಟ್ಟರು ಸರಿಯ ಎದೆಗೆಳದೆ ಬಿಟ್ಟು ಕೊಡಲು ಕುರು ಭೂಮಿಯನು. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರವಿದು. ಕೃಷ್ಣ, ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರತಿಕರ ಘೋಷದಲ್ಲಿ ಶಾಂತಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಕೃಷ್ಣ, ರಾಜ್ಯ ದೊರಕದು. ಹೋಗು, ಛಲ ತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಅದೇ ಕಿತ್ತು ಒದರುವೆ, ಅದೇ ಮಾತ ಹೊಗಳುವೆ. ಅದೇ ಕಿತ್ತು ಒದರುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರದೆಯ ದುರದೊಳು ಸರಿಯದೆ ಬಿಡುವೆನೆ. ಕುಲಹೀನ ಕುಲವ ಮರದೆಯ ದುರದೊಳು ಸರಿಯದೆ ಬಿಡುವೆನೆ. ಚತುರರಿ ಹಾಲು ಮರುಳ ಬಂದ ಮತಿಯಂತೆ ಮಂದ ಮತಿಯಂತೆ ಪಡುವೆ ಪಡುವೆ. ಸಾರೋ ನ ಸೈಸೆ ಈ ನಿನ್ನ ಮೋಸ. ಸಾರೋ ನ ಸೈಸೆ ಈ ನಿನ್ನ ಮೋಸ. ಪರಮ ಪುರುಷನೆಂಬ ಬಿರುದನು ಪೊಡವಿಯೋ ಅಡಗಿಪ ಕೆಡುಕನ
ಅರಸನೆಂಬ ಬಿರುದನು ಪಡವಿಯೋ ಅಡಗಿಪ ಕೆಡುಕನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯಾ ಕುರುವಂಶದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನ ಇವತ್ತನೇ ಅಕ್ಷಮ್ಯ ಅಪರಾಧಕ್ಕೆ ಶಿಕ್ಷೆ ಅದು ನೀವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸೆಲೆಯನ್ನಿಟ್ಟಿದ್ದೇನೆ. ಏನೆಂದು? ಅದು ನನ್ನ ಬಾಯಿಂದ ಹೇಳಬಹುದು ಸಾರ್ವಭೌಮ. ದೂತನಾಗಿ ಬಂದಿರುವ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರುತ್ತದೆ. ಹೌದೌದು, ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರ. ನಿನ್ನ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತ ನಾಕಾರನಾಗೆ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮನ್ನ ಮತಗಳಿರ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಭೀಷಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಬಂಧಿಸಲು ಸಾಧ್ಯವೇ? ವ್ಯರ್ಥ. ಬಂಧಿಸಿ ನೋಡೋಣ.